1902ನೇ ಇಸ್ವಿ ಲಂಡನ್ ಮತ್ತೆ ನ್ಯೂಯಾರ್ಕ್ನಂತಹ ದೊಡ್ಡ ದೊಡ್ಡ ನಗರಗಳು ಆಗಷ್ಟೇ ವಿದ್ಯುತ್ ಬೆಳಕಿಗೆ ಮೆಲ್ಲನೆ ಹೋಗಿಕೊಳ್ಳುತ್ತಾ ಇದ್ದ ಕಾಲ ಅದು. ಹೌದು, ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮೊದಲ ಹೆಜ್ಜೆ ಇಡುತ್ತಿದ್ದ ಸಮಯ. ಕರೆಕ್ಟ್. ಆದ್ರೆ ಅದೇ ಸಮಯದಲ್ಲಿ ನಮ್ಮ ದಕ್ಷಿಣ ಭಾರತದ ಒಂದು ಮೂಲೆಯಲ್ಲಿ ಒಂದು ಬೃಹತ್ ಜಲಪಾತದ ಶಕ್ತಿಯನ್ನ ಬಳಸಿ ದಟ್ಟಕಾಡು ಮತ್ತೆ ಬೆಟ್ಟಗುಡ್ಡಗಳ ಮೂಲಕ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಗಣಿಗೆ ವಿದ್ಯುತ್ ಪಂಪ್ ಮಾಡ್ಲಾಗ್ತಾ ಇತ್ತು. ಕೇಳೋಕೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಖಂಡಿತ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸ್ತಿರುವ ವಿಷಯ ನಿಜಕ್ಕೂ ರೋಮಾಂಚನಕಾರಿ. ನಮ್ಮ ಮುಂದಿರುವ ಈ ಐತಿಹಾಸಿಕ ದಾಖಲೆಗಳು ಅಂದ್ರೆ 1900ರ ದಶಕದ ಆರಂಭಿಕ ಇಂಜಿನಿಯರಿಂಗ್ ವರದಿಗಳಿರಬಹುದು, ಮತ್ತೆ ಕೆಇಬಿ ಪುನರ್ರಚನೆಯ ಸರ್ಕಾರಿ ದಾಖಲೆಗಳು ಹಾಗೂ ಪಾವಗಡ ಸೋಲಾರ್ ಪಾರ್ಕ್ನ ಇತ್ತೀಚಿನ ಡೇಟಾ. ಎಕ್ಸಾಕ್ಟ್ಲಿ. ಇವೆಲ್ಲವನ್ನೂ ಇಟ್ಕೊಂಡು ನಾವು ಇವತ್ತು ಒಂದು ಮಿಷನ್ ಶುರು ಮಾಡಲಿದ್ದೇವೆ. ಕೇವಲ ಕತ್ತಲೆ ಮತ್ತೆ ಎಣ್ಣೆ ದೀಪಗಳಲ್ಲಿದ್ದ ಕರ್ನಾಟಕ ಇವತ್ತು ಸಾವಿರಾರು ಮೆಗಾವಾಟ್ ಉತ್ಪಾದಿಸುವ ಸೌರಶಕ್ತಿ ಪಾರ್ಕ್ಗಳನ್ನ ಹೊಂದುವ ಹಂತಕ್ಕೆ ಹೇಗೆ ಬೆಳೆಯಿತು ಅನ್ನೋದನ್ನ ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಈ ಪ್ರಯಾಣ ಕೇವಲ ತಂತಿಗಳನ್ನ ಎಳೆಯುವ ಕೆಲಸ ಆಗಿರಲಿಲ್ಲ. ಅದೊಂದು ಬೃಹತ್ ತಾಂತ್ರಿಕ, ಆರ್ಥಿಕ ಮತ್ತೆ ಸಾಮಾಜಿಕ ಬದಲಾವಣೆಯ ಇತಿಹಾಸ. ಹೌದು. ನಾವು ಸಾಮಾನ್ಯವಾಗಿ ಗೋಡೆ ಮೇಲಿರೋ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರುತ್ತೆ ಅಂತ ಸುಮ್ನಾಗ್ತೀವಿ. ನಿಜ. ಆದ್ರೆ ಆ ಒಂದು ಸೆಕೆಂಡಿನ ಪ್ರಕ್ರಿಯೆ ಹಿಂದೆ ಒಂದು ಶತಮಾನದ ಇಂಜಿನಿಯರಿಂಗ್ ಹೋರಾಟ ಇದೆ. ಆ ಹೋರಾಟದ ಆರಂಭದ ಬಿಂದುವಿಗೆ ಹೋಗೋಣ. 1900ರ ದಶಕದ ಆರಂಭ. ವಿದ್ಯುತ್ ಅನ್ನೋದು ಬಹುಪಾಲು ಜನರಿಗೆ ಕೇವಲ ಒಂದು ಜಾದೂ ಅಥವಾ ಕಲ್ಪನೆ ಮಾತ್ರ ಆಗಿತ್ತು. ಆ ಸಮಯದಲ್ಲಿ ಮೈಸೂರು ಸಂಸ್ಥಾನದ ರಾಜರು ಮಂಡ್ಯ ಜಿಲ್ಲೆಯ ಶಿವನಸಮುದ್ರದಲ್ಲಿ ಕಾವೇರಿ ನದಿಯ ಶಕ್ತಿಯನ್ನ ಬಳಸಿ ಏಷ್ಯಾದ ಮೊದಲ ಜಲವಿದ್ಯುತ್ ಘಟಕವನ್ನ ಶುರು ಮಾಡಿದ್ರು. ಏಷ್ಯಾದ ಮೊಟ್ಟಮೊದಲ ಜಲವಿದ್ಯುತ್ ಘಟಕ ಅದು. ಹೌದು. ಆದ್ರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಈ ಬೃಹತ್ ಯೋಜನೆಯನ್ನ ಮಾಡಿದ್ದು ಅರಮನೆಗೆ ಬೆಳಕು ಕೊಡಲಿಕ್ಕಲ್ಲ ಅಥವಾ ಸಾಮಾನ್ಯ ಜನರ ಮನೆಗಳಿಗೂ ಅಲ್ಲ. ಬದಲಾಗಿ ಕೋಲಾರದ ಚಿನ್ನದ ಗಣಿಗೆ ಅಂದ್ರೆ ಕೆಜಿಎಫ್ಗೆ ಶಕ್ತಿ ಒದಗಿಸಲು. ಅದೇ. ಇದು ಯಾಕೆ ಅಷ್ಟು ಅನಿವಾರ್ಯ ಆಗಿತ್ತು ಅಂತ ಅದರ ಹಿಂದಿನ ಆರ್ಥಿಕ ಮತ್ತೆ ಭೌಗೋಳಿಕ ಒತ್ತಡಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಕೆಜಿಎಫ್ ಆಗ ವಿಶ್ವದ ಅತ್ಯಂತ ಆಳವಾದ ಚಿನ್ನದ ಗಣಿಗಳಲ್ಲಿ ಒಂದಾಗಿತ್ತು. ಓಹೋ, ಅಷ್ಟು ಆಳಕ್ಕೆ ಹೋಗ್ಬೇಕಿತ್ತ? ಹೌದು. ಸಾವಿರಾರು ಅಡಿ ಆಳಕ್ಕೆ ಇಳಿದು ಬಂಡೆಗಳನ್ನ ಕೊರೆದು ಚಿನ್ನ ತೆಗೆಯೋಕೆ ಅಪಾರ ಶಕ್ತಿಯ ಅವಶ್ಯಕತೆ ಇತ್ತು. ಆರಂಭದಲ್ಲಿ ಅವರು ಉಗಿಯಂತ್ರಗಳನ್ನ ಅಂದ್ರೆ ಸ್ಟೀಮ್ ಇಂಜಿನ್ಗಳನ್ನ ಬಳಸ್ತಾ ಇದ್ರು. ಆದರೆ ಆ ಯಂತ್ರಗಳಿಗೆ ಬೇಕಾದ ಕಲ್ಲಿದ್ದಲನ್ನ ಬೇರೆ ಕಡೆಯಿಂದ ರೈಲಿನಲ್ಲಿ ತರುವುದು ಅತ್ಯಂತ ದುಬಾರಿಯಾಗಿತ್ತು. ಗಣಿಗಾರಿಕೆ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟದ ಸುಳಿಗೆ ಸಿಲುಕ್ತಾ ಇತ್ತು. ಅಲ್ಲಿ ಕಲ್ಲಿದ್ದಲು ಸಮಸ್ಯೆ ಇತ್ತು. ಕರೆಕ್ಟ್. ಆಗ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿ ಮತ್ತೆ ಮೈಸೂರು ಸರ್ಕಾರದ ಇಂಜಿನಿಯರ್ಗಳು ಹುಡುಕಿದ ಪರ್ಯಾಯ ಮಾರ್ಗವೇ ಈ ಶಿವನಸಮುದ್ರದ ಜಲವಿದ್ಯುತ್. ಒಂದು ನಿಮಿಷ, ಇಲ್ಲಿ ನನಗೊಂದು ಗೊಂದಲ ಇದೆ. ಶಿವನಸಮುದ್ರದಿಂದ ಕೋಲಾರ ಸುಮಾರು 90 ಮೈಲಿ ಅಂದ್ರೆ 140 ಕಿಲೋಮೀಟರ್ ದೂರದಲ್ಲಿದೆ. ಹೌದು. ವಿದ್ಯುತ್ ಸಾಗಿಸೋದು ಅದು ಎಸಿ ಕರೆಂಟ್ ಮೂಲಕ ಅಸಾಧ್ಯದ ಮಾತಾಗಿರ್ಲಿಲ್ವೇ? ಅಷ್ಟು ಉದ್ದದ ತಂತಿಗಳಲ್ಲಿ ವಿದ್ಯುತ್ ಚಲಿಸುವಾಗ ದಾರಿಯಲ್ಲೇ ಶಕ್ತಿ ಪೋಲಾಗುವ ಆ ವೋಲ್ಟೇಜ್ ಡ್ರಾಪ್ ಸಮಸ್ಯೆ ಖಂಡಿತ ಇರುತ್ತಿತ್ತಲ್ವಾ? ಅದೇ ಈ ಇಡೀ ಯೋಜನೆಯ ಅತೀ ದೊಡ್ಡ ಇಂಜಿನಿಯರಿಂಗ್ ಸವಾಲಾಗಿದ್ದು. ಅಷ್ಟೂ ಉದ್ದದ ಟ್ರಾನ್ಸ್ಮಿಷನ್ ಲೈನ್ ಆ ಕಾಲಕ್ಕೆ ಇಡೀ ಪ್ರಪಂಚದಲ್ಲೇ ಅತಿ ಉದ್ದನೆಯದ್ದಾಗಿತ್ತು. ವಾವ್, ಪ್ರಪಂಚದಲ್ಲೇ ಅತಿ ಉದ್ದ. ಹೌದು. ವೋಲ್ಟೇಜ್ ಡ್ರಾಪ್ ತಡೆಯಲು ಅವರು ವಿದ್ಯುತ್ ಉತ್ಪಾದಿಸಿದ ತಕ್ಷಣವೇ ಟ್ರಾನ್ಸ್ಫಾರ್ಮರ್ಗಳ ಮೂಲಕ ವೋಲ್ಟೇಜನ್ನ ಅತ್ಯಂತ ಹೆಚ್ಚು ಮಟ್ಟಕ್ಕೆ ಅಂದ್ರೆ ಸ್ಟೆಪ್ ಅಪ್ ಮಾಡಬೇಕಿತ್ತು. ಓಹೋ. ಇದಕ್ಕಾಗಿ ಅಮೆರಿಕಾದ ಪ್ರಸಿದ್ಧ ಜನರಲ್ ಎಲೆಕ್ಟ್ರಿಕ್ ಅಂದ್ರೆ ಜಿಇ ಕಂಪನಿಯ ತಂತ್ರಜ್ಞಾನವನ್ನ ಬಳಸಲಾಯಿತು. ದಟ್ಟ ಕಾಡುಗಳಲ್ಲಿ ಆನೆಗಳ ಕಾಟದ ನಡುವೆ ಮರದ ಕಂಬಗಳನ್ನ ನೆಟ್ಟು ಈ ತಂತಿಗಳನ್ನ ಎಳೆಯಲಾಯಿತು. ಇದನ್ನ ಊಹಿಸ್ಕೊಳ್ಳೋದೇ ಒಂಥರ ವಿಸ್ಮಯ ಅನ್ಸುತ್ತೆ. ನನಗೇನು ಅನ್ಸುತ್ತೆ ಅಂದ್ರೆ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದಾ? ಹೇಳಿ. ಇದು ಕೇವಲ ಒಂದಷ್ಟು ಕಂಬಗಳನ್ನ ನೆಟ್ಟು ತಂತಿಗಳನ್ನ ಎಳೆದದ್ದಲ್ಲ. ಬದಲಾಗಿ ನಿಸರ್ಗದತ್ತವಾದ ಒಂದು ಜಲಪಾತದ ಶಕ್ತಿಯನ್ನ ಉದ್ದನೆಯ ರಕ್ತನಾಳಗಳ ಮೂಲಕ 100 ಮೈಲಿ ದೂರದಲ್ಲಿದ್ದ ಚಿನ್ನದ ಹೃದಯಕ್ಕೆ ಪಂಪ್ ಮಾಡಿದ ಹಾಗೆ ಅಲ್ವಾ? ಅದ್ಭುತವಾದ ಹೋಲಿಕೆ. ಕಾವೇರಿಯ ನೀರು ಕೆಜಿಎಫ್ನ ಬೃಹತ್ ಯಂತ್ರಗಳಿಗೆ ಜೀವ ತುಂಬಿತು. ತಾಂತ್ರಿಕ ದೃಷ್ಟಿಯಿಂದ ಅದೊಂದು ಅದ್ಭುತ ಸಾಧನೆ. ಆದರೆ ಆ ಯಶಸ್ಸು ಕೇವಲ ಚಿನ್ನನ ಗಣಿಗೆ ಮಾತ್ರ ಸೀಮಿತವಾಗಲಿಲ್ಲ. ಒಮ್ಮೆ ಅಷ್ಟು ದೂರ ವಿದ್ಯುತ್ ಸಾಗಿಸ್ಬೋದು ಅಂತ ಸಾಬೀತಾದ್ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯನವರಂತರ ದೂರದೃಷ್ಟಿಯುಳ್ಳ ಇಂಜಿನಿಯರ್ಗಳು ಈ ಶಕ್ತಿಯನ್ನ ನಗರಗಳ ಕಡೆಗೆ ತಿರುಗಿಸಿದ್ರು. ಹೌದು.
ನಾವು ಓದಿರುವ ಹಾಗೆ 1905ರ ಹೊತ್ತಿಗೆ ಬೆಂಗಳೂರಿನ ಬೀದಿಗಳಲ್ಲಿ ದೀಪಗಳು ಬೆಳಗತೊಡಗಿದ್ವು. ಕರೆಕ್ಟ್. ಮತ್ತೆ ಕೈಗಾರಿಕೆಗಳು ಶುರುವಾದವು. ಆದರೆ ನಮ್ಮ ಮೂಲಗಳ ಪ್ರಕಾರ ಅಸಲಿ ಮತ್ತೆ ಬೃಹತ್ ಬದಲಾವಣೆ ಶುರುವಾಗಿದ್ದು 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ. ಹೌದು, ಜನಸಂಖ್ಯೆ ಸ್ಫೋಟಗೊಂಡಿತು. ಎಕ್ಸಾಕ್ಟ್ಲಿ. ಕೃಷಿಯಲ್ಲೇ ನೀರೆತ್ತಲು ಪಂಪ್ಸೆಟ್ಗಳ ಬೇಡಿಕೆ ವಿಪರೀತ ಹೆಚ್ಚಾಯಿತು. ಈ ಎಲ್ಲಾ ಬೇಡಿಕೆಗಳನ್ನ ನಿಭಾಯಿಸಲೆಂದೇ ಸೆಪ್ಟೆಂಬರ್ 30, 1957ರಂದು ಕರ್ನಾಟಕ ವಿದ್ಯುತ್ ಮಂಡಳಿ ಅಂದ್ರೆ ಕೆಇಬಿಯನ್ನ ಸ್ಥಾಪಿಸಲಾಯಿತು. ಕೆಇಬಿ ಸ್ಥಾಪನೆ ಒಂದು ಮೈಲಿಗಲ್ಲು. ಹೌದು. ಆದ್ರೆ ಇಲ್ಲೇ ನನ್ನದೊಂದು ವಾದ ಇದೆ. ಕೆಜಿಎಫ್ನಂತಹ ಬೃಹತ್ ಗಣಿಗೆ ವಿದ್ಯುತ್ ಕೊಡೋದು ಆರ್ಥಿಕವಾಗಿ ಲಾಭದಾಯಕ. ಆದ್ರೆ ಮೂಲಸೌಕರ್ಯವೇ ಇಲ್ಲದ ಹಳ್ಳಿಗಳಿಗೆಲ್ಲ ಕಂಬಗಳನ್ನ ಎಳಕೊಂಡ್ ಹೋಗಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡೋದು ಆರ್ಥಿಕವಾಗಿ ಹುಚ್ಚುತನ ಅಲ್ವಾ? ಇದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ROI ಎಲ್ಲಿಂದ ಬರುತ್ತೆ? ಆರ್ಥಿಕವಾಗಿ ನೋಡಿದ್ರೆ ಅದು ಹುಚ್ಚುತನವೇ ಸರಿ. ಆದ್ರೆ ಕೆಇಬಿಯ ಸ್ಥಾಪನೆಯ ಉದ್ದೇಶ ಕೇವಲ ಲಾಭ ಮಾಡೋದಾಗಿರ್ಲಿಲ್ಲ. ಅಂದ್ರೆ ಅದೊಂದು ಸಾಮಾಜಿಕ ಜವಾಬ್ದಾರಿಯಾಗಿತ್ತು. ಕ್ರಾಸ್ ಸಬ್ಸಿಡೈಸೇಷನ್ ಅನ್ನೋ ಆರ್ಥಿಕ ಮಾದರಿಯನ್ನ ಇಲ್ಲಿ ಬಳಸಲಾಯಿತು. ಕ್ರಾಸ್ ಸಬ್ಸಿಡೈಸೇಷನ್ ಅಂದ್ರೆ ಏನು? ಅಂದ್ರೆ ಕೈಗಾರಿಕೆಗಳು ಮತ್ತೆ ನಗರದ ಶ್ರೀಮಂತ ಗ್ರಾಹಕರಿಂದ ಸ್ವಲ್ಪ ಹೆಚ್ಚಿನ ಶುಲ್ಕ ವಸೂಲಿ ಮಾಡಿ ಆ ಹಣದಿಂದ ಹಳ್ಳಿಗಳಿಗೆ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ವಿದ್ಯುತ್ ಒದಗಿಸೋದು. ಹೋ, ಅಂದ್ರೆ ಇದು ಕೇವಲ ತಾಂತ್ರಿಕ ವಿಸ್ತರಣೆ ಅಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿನೇ ಸರಿ. ಖಂಡಿತ. ಹಳ್ಳಿಂದೊಂದಕ್ಕೆ ಮೊದಲ ಬಾರಿಗೆ ವಿದ್ಯುತ್ ಬಂತು ಅಂದ್ರೆ ಕೇವಲ ಕತ್ತಲೆ ದೂರವಾಯಿತು ಅಂತ ಅರ್ಥ ಅಲ್ಲ. ರೈತರು ಮಳೆಯನ್ನೇ ಕಾಯದೆ ನೆಲದಡಿಯ ನೀರನ್ನ ಪಂಪ್ ಮಾಡಿ ವರ್ಷಕ್ಕೆ 2-3 ಬೆಳೆ ಬೆಳೆಯೋಕೆ ಸಾಧ್ಯವಾಯ್ತು. ಮತ್ತೆ ವಿದ್ಯಾರ್ಥಿಗಳಿಗೆ ರಾತ್ರಿ ಹೊತ್ತು ಓದೋಕ್ ಸಾಧ್ಯವಾಯಿತು. ನಿಜ. ಹೌದು. ಆದ್ರೆ ಈ ಸಾಮಾಜಿಕ ಕ್ರಾಂತಿ ತನ್ನೊಂದಿಗೆ ಒಂದು ಬೃಹತ್ ಸಮಸ್ಯೆಯನ್ನು ತಂದಿಟ್ಟಿತ್ತು ಗೊತ್ತಾ? ಸಮಸ್ಯೆ ಏನದು? ಹಳ್ಳಿಗೂ ವಿದ್ಯುತ್ ಹೋದಂತೆ ಬೇಡಿಕೆ ವಿಪರೀತವಾಗಿ ಹೆಚ್ಚಾಯಿತು. ಶಿವನ ಸಮುದ್ರದಂತಹ ಸಣ್ಣ ಘಟಕಗಳು ಈ ಬೇಡಿಕೆಯನ್ನ ಪೂರೈಸಲು ಸಂಪೂರ್ಣವಾಗಿ ವಿಫಲವಾದವು. ಅಷ್ಟು ಡಿಮ್ಯಾಂಡ್ ಇತ್ತಾ? ಹೌದು. ಆಗಲೇ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಜಲವಿದ್ಯುತ್ ಯೋಜನೆಗಳಿಗೆ ಕೈ ಹಾಕಿದ್ದು. ಜೋಗ್ ಫಾಲ್ಸ್ ಬಳಿಯ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತೆ ಅದಕ್ಕೆ ನೀರುಣಿಸುವ ಬೃಹತ್ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣವಾಯಿತು. ಇದು ಇಡೀ ರಾಜ್ಯದ ವಿದ್ಯುತ್ ನಕ್ಷೆಯನ್ನೇ ಬದಲಾಯಿಸಿತು ಅಂತ ಹೇಳ್ಬಹುದು. ನಮ್ಮ ದಾಖಲೆಗಳು ಹೇಳುವಂತೆ ಶರಾವತಿಯ ಕೊಡುಗೆ ನಿಜಕ್ಕೂ ಅಪಾರ. ಆದ್ರೆ ಇಲ್ಲಿಯೇ ಒಂದು ದೊಡ್ಡ ವೈರುಧ್ಯ ಅಂದ್ರೆ ಕಾಂಟ್ರಡಿಕ್ಷನ್ ಎದುರಾಗುತ್ತೆ. ಏನದು? ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಇಷ್ಟೊಂದು ನದಿಗಳಿರುವಾಗ, ಶರಾವತಿ, ಕಾಳಿಯಂತಹ ಯೋಜನೆಗಳು ಯಶಸ್ವಿಯಾಗಿರುವಾಗ, ರಾಜ್ಯ ಸರ್ಕಾರವು ಇದ್ದಕ್ಕಿದ್ದಂತೆ ಕಲ್ಲಿದ್ದಲನ್ನ ಉರಿಸುವ ಥರ್ಮಲ್ ಪವರ್ ಅಥವಾ ಉಷ್ಣ ವಿದ್ಯುತ್ ಕಡೆಗೆ ಯಾಕೆ ವಾಲಿತು? ಪರಿಸರಕ್ಕೆ ಹಾನಿ ಮಾಡೋ ಬದಲು ಇನ್ನಷ್ಟು ಅಣೆಕಟ್ಟುಗಳನ್ನ ಕಟ್ಟಬೋದಿತ್ತಲ್ವಾ? ಮೇಲ್ನೋಟಕ್ಕೆ ಆ ಪ್ರಶ್ನೆ ಸಹಜ. ಆದ್ರೆ ಪವರ್ ಗ್ರಿಡ್ನ ಯಂತ್ರಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡ್ರೆ ಇದರ ಹಿಂದಿನ ಅನಿವಾರ್ಯತೆ ತಿಳಿಯುತ್ತೆ. ಅಂದ್ರೆ ಗ್ರಿಡ್ ಬ್ಯಾಲೆನ್ಸಿಂಗ್ ಸಮಸ್ಯೆನಾ? ಹೌದು. ಜಲವಿದ್ಯುತ್ ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬಿತ. 1970 ಮತ್ತು 80ರ ದಶಕದಲ್ಲಿ ಕರ್ನಾಟಕ ಸತತ ಬರಗಾಲಗಳನ್ನ ಎದುರಿಸಿತು. ಅಣೆಕಟ್ಟುಗಳಲ್ಲಿ ನೀರು ಖಾಲಿಯಾಯಿತು. ಮಳೆ ಇಲ್ಲದಿದ್ದಾಗ ಕರೆಂಟ್ ಇಲ್ಲ. ಕರೆಕ್ಟ್. ಆದ್ರೆ ಆಸ್ಪತ್ರೆಗಳು, ರೈಲುಗಳು, ದೊಡ್ಡ ಕಾರ್ಖಾನೆಗಳು ಬೇಸಿಗೆಯಲ್ಲಿ ಮಳೆಗಾಲ ಬರೋವರೆಗೂ ಕಾಯೋಕೆ ಸಾಧ್ಯವಿಲ್ಲ ಅಲ್ವಾ? ವಿದ್ಯುತ್ ಜಾಲಕ್ಕೆ ಒಂದು ಬೇಸ್ ಲೋಡ್ ಅಂದ್ರೆ ದಿನದ 24 ಗಂಟೆಯೂ ವರ್ಷದ 365 ದಿನವೂ ಸ್ಥಿರವಾಗಿ ಸಿಗುವ ಶಕ್ತಿಯ ಮೂಲ ಬೇಕಿತ್ತು. ಅಂದ್ರೆ ನಿಸರ್ಗದ ಅನಿಶ್ಚಿತತೆಯನ್ನ ಸರಿದೂಗಿಸಲು ಸ್ಥಿರವಾದ ಕಲ್ಲಿದ್ದಲು ಅನಿವಾರ್ಯವಾಯಿತು. ಹೌದು. ಅದಕ್ಕಾಗಿಯೇ 1985ರಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂದ್ರೆ RTPS ತಲೆ ಎತ್ತಿದ್ದು. ಆದ್ರೆ ರಾಯಚೂರಿನಲ್ಲೇ ಯಾಕೆ? ಅಲ್ಲಿ ಯಾವುದೇ ಕಲ್ಲಿದ್ದಲಿನ ಗಣಿಗಳಿಲ್ಲ ಅಲ್ವಾ? ಮತ್ತೆ ಬೆಂಗಳೂರಿನಂತಹ ಅತಿ ಹೆಚ್ಚು ವಿದ್ಯುತ್ ಬಳಸುವ ನಗರದಿಂದ ಅದು ಬಹಳ ದೂರದಲ್ಲಿದೆ. ಇದು ಅತ್ಯುತ್ತಮ ಪ್ರಶ್ನೆ. ನೋಡಿ, ಥರ್ಮಲ್ ಪ್ಲಾಂಟಿಗೆ ಕೇವಲ ಕಲ್ಲಿದ್ದಲು ಮಾತ್ರವಲ್ಲ, ಆ ಕಲ್ಲಿದ್ದಲನ್ನ ಉರಿಸಿ ಬರುವ ಶಾಖದಿಂದ ನೀರನ್ನ ಕುದಿಸಿ ಹಬೆ ಅಂದ್ರೆ ಸ್ಟೀಮ್ ಮಾಡಲು ವಿಪುಲವಾದ ನೀರಿನ ಅವಶ್ಯಕತೆ ಇರುತ್ತೆ. ನೀರು ಬೇಕೇ ಬೇಕು. ರಾಯಚೂರಿನ ಬಳಿ ಕೃಷ್ಣಾ ನದಿಯ ಭರಪೂರ ನೀರಿತ್ತು. ಜೊತೆಗೆ ಸಿಂಗರೇಣಿಯಂತಹ ಹೊರ ರಾಜ್ಯದ ಕಲ್ಲಿದ್ದಲು ಗಣಿಗಳಿಂದ ನೇರವಾಗಿ ರೈಲಿನ ಮೂಲಕ ಕಲ್ಲಿದ್ದಲು ತರಲು ಸೂಕ್ತವಾದ ರೈಲ್ವೆ ಸಂಪರ್ಕ ಇತ್ತು. ಕನೆಕ್ಟಿವಿಟಿ ಇತ್ತು. ಹೌದು.
ಹೀಗಾಗಿ ಉತ್ಪಾದನೆಯಾದ ವಿದ್ಯುತ್ತನ್ನ ದೂರದ ಬೆಂಗಳೂರಿಗೆ ಸಾಗಿಸೋದು ಕಲ್ಲಿದ್ದಲನ್ನ ಬೆಂಗಳೂರಿಗೆ ತರುವುದಕ್ಕಿಂತ ಆರ್ಥಿಕವಾಗಿ ಸುಲಭವಾಯಿತು. ಅರ್ಥ ಆಯ್ತು. ಸೊ ಈ ಬೃಹತ್ ಜವಾಬ್ದಾರಿಯನ್ನ ಅಂದ್ರೆ ಶರಾವತಿಯಂಥ ಅಣೆಕಟ್ಟುಗಳು ಮತ್ತೆ ರಾಯಚೂರಿನಂಥ ಥರ್ಮಲ್ ಪ್ಲಾಂಟ್ಗಳನ್ನ ನಿರ್ವಹಿಸಿಲೆಂದೇ ಕೇವಲ ವಿದ್ಯುತ್ ಉತ್ಪಾದನೆಗಾಗಿ 1970ರಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಕೆಪಿಸಿಎಲ್ ಅನ್ನ ಪ್ರತ್ಯೇಕವಾಗಿ ಸ್ಥಾಪಿಸಲಾಯಿತು. ಕರೆಕ್ಟ್. ಸರಿ, ಹಾಗಾದ್ರೆ ಕೆಪಿಸಿಎಲ್ ಉತ್ಪಾದನೆಯನ್ನ ನೋಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಹಳೇ ಕೆಇಬಿ ಏನ್ ಮಾಡ್ತಾ ಇತ್ತು? 1990ರ ದಶಕದ ಅಂತ್ಯದ ವೇಳೆಗೆ ಆ ಇಡೀ ಕೆಇಬಿ ವ್ಯವಸ್ಥೆ ಯಾಕೆ ಕುಸಿದ್ಬಿಟ್ಟು? ಕುಸಿಯಲು ಮುಖ್ಯ ಕಾರಣ ಅತಿಯಾದ ಕೇಂದ್ರೀಕರಣ. ಕೆಇಬಿ ಆ ಹೊತ್ತಿಗೆ ಒಂದು ಬೃಹತ್ ಆಲದ ಮರದಂತೆ ಬೆಳೆದುಬಿಟ್ಟಿತು ಗೊತ್ತಾ? ಅಂದ್ರೆ ಆಡಳಿತ ಮಾಡೋದು ಕಷ್ಟ ಆಯ್ತಾ? ಹೌದು. ಸಾವಿರಾರು ಕಿಲೋಮೀಟರ್ ಉದ್ದದ ಟ್ರಾನ್ಸ್ಮಿಷನ್ ಲೈನ್ಗಳು, ಲಕ್ಷಾಂತರ ಟ್ರಾನ್ಸ್ಫಾರ್ಮರ್ಗಳು, ಬಿಲ್ ವಸೂಲಾತಿ, ಕಳ್ಳತನ ತಡೆಯೋದು ಇವೆಲ್ಲವನ್ನೂ ಒಂದೇ ಸಂಸ್ಥೆ ನಿಭಾಯಿಸೋದು ಆಡಳಿತಾತ್ಮಕವಾಗಿ ಅಸಾಧ್ಯವಾಯಿತು. ತಾಂತ್ರಿಕವಾಗಿ ಹೇಳಬೇಕಂದ್ರೆ AT&T ನಷ್ಟಗಳು ಮಿತಿಮೀರಿದವು. ಲೈನ್ಗಳಲ್ಲಿ ಶಕ್ತಿ ಪೋಲಾಗ್ತಾ ಇತ್ತು, ಮತ್ತೆ ಮೀಟರ್ ಇಲ್ಲದ ಪಂಪ್ಸೆಟ್ಗಳಿಂದಾಗಿ ಆದಾಯ ಬರ್ತಾ ಇರಲಿಲ್ಲ. ದಕ್ಷಿಣದ ಮೈಸೂರಿನಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಬೆಂಗಳೂರಿನಲ್ಲಿರುವ ಹಿರಿಯ ಅಧಿಕಾರಿಯ ಕಡತದಿಂದ ಅದಕ್ಕೆ ಒಪ್ಪಿಗೆ ಸಿಗ್ಬೇಕಿತ್ತು. ವಾವ್, ಇದು ಒಂದು ಬೃಹತ್ ಸೂಪರ್ಮಾರ್ಕೆಟ್ ಕಥೆ ಇದ್ದಾಗೆ ಇದೆ ಅಲ್ವಾ? ಸೂಪರ್ಮಾರ್ಕೆಟ್ ಕತೆ ಅಂದ್ರೆ ಹೇಗೆ? ಅಂದ್ರೆ ಈಗ ಒಬ್ಬನೇ ಮ್ಯಾನೇಜರ್ ತರಕಾರಿ, ಬಟ್ಟೆ, ದಿನಸಿ, ಎಲೆಕ್ಟ್ರಾನಿಕ್ಸ್ ವಿಭಾಗಗಳನ್ನೆಲ್ಲ ನೋಡಿ ಸುಸ್ತಾಗೋ ಬದಲು ಆಹಾ, ಇಡೀ ಸೂಪರ್ ಮಾರ್ಕೆಟ್ ಅನ್ನ ವಿಭಾಗಿಸಿ ಪ್ರತಿಯೊಂದಕ್ಕೂ ಒಬ್ಬೊಬ್ಬರ ಪ್ರತ್ಯೇಕ ಮ್ಯಾನೇಜರ್ನ ನೇಮಿಸಿದಾಗೆ. ಎಕ್ಸಾಕ್ಟ್ಲಿ. ಇದೇ ಅಲ್ವಾ 1999ರಲ್ಲಿ ನಡೆದ ಆ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಹಿಂದಿನ ತರ್ಕ? ನಿಖರವಾಗಿ ಅದೇ ತರ್ಕ. ಆಡಳಿತದಲ್ಲಿ ದಕ್ಷತೆ ತರಲು ಕೆಇಬಿಯನ್ನ ಒಡೆಯಲಾಯಿತು. ವಿದ್ಯುತ್ತನ್ನ ಹೈ ವೋಲ್ಟೇಜ್ ಲೈನ್ಗಳಲ್ಲಿ ಅಂದ್ರೆ ಬೃಹತ್ ಹೆದ್ದಾರಿಗಳಲ್ಲಿ ಸಾಗಿಸಲು ಕೆಪಿಟಿಸಿಎಲ್ ಅನ್ನ ರಚಿಸಲಾಯಿತು. ಓಕೆ, ಟ್ರಾನ್ಸ್ಮಿಷನ್ ಕಡೆ ಕೆಪಿಟಿಸಿಎಲ್ ಬಂತು. ಹೌದು. ಇನ್ನು ಆ ವಿದ್ಯುತ್ತನ್ನ ಮನೆ ಮನೆಗೆ, ಸ್ಥಳೀಯ ಬೀದಿಗಳಿಗೆ ತಲುಪಿಸಿ ಬಿಲ್ ವಸೂಲಿ ಮಾಡಲು ವಿತರಣಾ ಕಂಪನಿಗಳನ್ನ ಅಂದ್ರೆ ಎಸ್ಕಾಂಗಳನ್ನ ಹುಟ್ಟು ಹಾಕಲಾಯಿತು. ಬೆಂಗಳೂರು ಮತ್ತು ಸುತ್ತಮುತ್ತಲಿಗೆ ಬೆಸ್ಕಾಂ, ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಹೆಸ್ಕಾಂ, ಮಂಗಳೂರು ಕಡೆಗೆ ಮೆಸ್ಕಾಂ, ಮತ್ತೆ ಗುಲ್ಬರ್ಗಾ ಭಾಗಕ್ಕೆ ಜೇಸ್ಕಾಂ ಹಾಗೂ ಮೈಸೂರು ಭಾಗಕ್ಕೆ ಸೆಸ್ಕ್. ಹೌದು. ಇದರಿಂದ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿಯೇ ಪರಿಹಾರ ಸಿಗುವಂತಾಯಿತು. ಆಡಳಿತಾತ್ಮಕವಾಗಿ ಇದು ದೊಡ್ಡ ರಿಪೇರಿ. ಆದ್ರೆ ವಿದ್ಯುತ್ ವಿಕಾಸದ ಈ ಕಥೆ ಕೇವಲ ಕಲ್ಲಿದ್ದಲು ಮತ್ತೆ ವಿತರಣಾ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನೋಡಿ. ನಮ್ಮ ಮುಂದಿರುವ ಇತ್ತೀಚಿನ ವರದಿಗಳ ಕಡೆಗೆ ಕಣ್ಣು ಹಾಯಿಸಿದ್ರೆ ಭವಿಷ್ಯದ ಕಥೆ ಮತ್ತೆ ನಿಸರ್ಗದ ಕಡೆಗೆ ಹೊರಳಿದೆ. ಆದ್ರೆ ಈ ಬಾರಿ ಮಳೆಯ ಕಡೆಗಲ್ಲ, ಬದಲಾಗಿ ನೇರವಾಗಿ ಸೂರ್ಯನ ಕಡೆಗೆ. ನವೀಕರಿಸಬಹುದಾದ ಶಕ್ತಿ ಅಂದ್ರೆ ರಿನ್ಯೂವಬಲ್ ಎನರ್ಜಿ. ಹೌದು. ರಿನ್ಯೂವಬಲ್ ಎನರ್ಜಿಯಲ್ಲೇ ಕರ್ನಾಟಕ ಇಂದು ಇಡೀ ಭಾರತಕ್ಕೆ ಮಾದರಿಯಾಗಿದೆ. ಮುಖ್ಯವಾಗಿ ತುಮಕೂರು ಜಿಲ್ಲೆಯ ಪಾವಗಡದ ಸೋಲಾರ್ ಪಾರ್ಕ್. ಪಾವಗಡದ ಸೌರಶಕ್ತಿ ಪಾರ್ಕ್ ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದು. ಇದು ಸುಮಾರು 2000 ಮೆಗಾವಾಟ್ ಸಾಮರ್ಥ್ಯ ಹೊಂದಿದೆ. 2000 ಮೆಗಾವಾಟ್. ಹೌದು. ಇದರ ವಿಶೇಷತೆ ಕೇವಲ ತಂತ್ರಜ್ಞಾನದಲ್ಲಷ್ಟೇ ಇಲ್ಲ. ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಬದಲು ರೈತರಿಂದ ಲೀಸ್ ಆಧಾರದ ಮೇಲೆ ಪಡೆದ ಮಾದರಿಯೂ ಇಡೀ ದೇಶಕ್ಕೆ ಹೊಸತು. ಇದು ನಿಜಕ್ಕೂ ಒಳ್ಳೆ ನಿರ್ಧಾರ. ನಾವು ಭೂಮಿಯ ಒಳಗಿನ ಕಲ್ಲಿದ್ದಲನ್ನ ಅಗೆದು ಸುಟ್ಟು ಪರಿಸರ ಹಾಳು ಮಾಡುವ ಬದಲು ನೇರವಾಗಿ ಸೂರ್ಯನ ಬೆಳಕಿನ ಫೋಟಾನ್ಗಳನ್ನ ಎಲೆಕ್ಟ್ರಾನ್ಗಳಾಗಿ ಪರಿವರ್ತಿಸುತ್ತಿದ್ದೇವೆ. ಆದ್ರೆ ಇಲ್ಲೊಂದು ದೊಡ್ಡ ತಾಂತ್ರಿಕ ಸವಾಲಿದೆ ಅಲ್ವಾ? ಸೂರ್ಯನ ಬೆಳಕು ಇರುವಾಗ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ವಿಪರೀತ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಹೌದು, ಪೀಕ್ ಅವರ್. ಆದ್ರೆ ಸಂಜೆ 6 ಗಂಟೆಯ ನಂತರ ಸೂರ್ಯ ಮುಳುಗ್ತಾನೆ. ಅದೇ ಸಮಯದಲ್ಲಿ ಎಲ್ಲರೂ ಕಚೇರಿಯಿಂದ ಮನೆಗೆ ಬಂದು ಲೈಟ್, ಟಿವಿ ಆನ್ ಮಾಡ್ತಾರೆ. ಅಂದ್ರೆ ಡಿಮ್ಯಾಂಡ್ ತುತ್ತ ತುದಿಗೆ ಏರುತ್ತೆ. ಸೂರ್ಯನೇ ಇಲ್ಲದಾಗ ಸೋಲಾರ್ ಪಾರ್ಕ್ನಿಂದ ಕರೆಂಟ್ ಹೇಗ್ ಬರುತ್ತೆ? ಈ ಗ್ರಿಡ್ ಬ್ಯಾಲೆನ್ಸಿಂಗ್ ಸವಾಲನ್ನ ಅವರು ಹೇಗೆ ನಿಭಾಯಿಸ್ತಾ ಇದ್ದಾರೆ? ಇದು ಇಂದಿನ ಇಂಜಿನಿಯರ್ಗಳು ಎದುರಿಸ್ತಿರುವ ಅತಿದೊಡ್ಡ ಸವಾಲು. ಇದನ್ನ ತಾಂತ್ರಿಕ ಭಾಷೆಯಲ್ಲಿ ಡಕ್ ಕರ್ವ್ ಅಂತ ಕರೀತಾರೆ. ಡಕ್ ಕರ್ವ್. ಹೌದು. ಸಂಜೆ ಸೂರ್ಯ ಮುಳುಗ್ತಿದ್ದಂತೆ ಸೋಲಾರ್ ವಿದ್ಯುತ್ ಉತ್ಪಾದನೆ 0ಗೆ ಕುಸಿಯುತ್ತೆ. ಆ ನಿರ್ದಿಷ್ಟ ಸಮಯದಲ್ಲಿ ಬೇಡಿಕೆಯನ್ನ ಪೂರೈಸಲು ಕೆಪಿಟಿಸಿಎಲ್ ತಕ್ಷಣವೇ ಹೈಡ್ರೋ ಮತ್ತೆ ಥರ್ಮಲ್ ಪ್ಲಾಂಟ್ಗಳ ಉತ್ಪಾದನೆಯನ್ನೇ ಹೆಚ್ಚಿಸುತ್ತೆ. ಓಹೋ, ಬ್ಯಾಕಪ್ ತರ. ಕರೆಕ್ಟ್. ಜಲವಿದ್ಯುತ್ನ ವಿಶೇಷತೆ ಏನಂದ್ರೆ ಅಣೆಕಟ್ಟಿನ ಗೇಟ್ ತೆರೆದ ಕೆಲವೇ ನಿಮಿಷಗಳಲ್ಲಿ ವಿದ್ಯುತ್ ಉತ್ಪಾದನೆ ಶುರುವಾಗುತ್ತೆ.
ಹೀಗಾಗಿ ಮಧ್ಯಾಹ್ನ ಸೋಲಾರ್ ಬಳಸಿ ಸಂಜೆ ಹೈಡ್ರೋ ಮತ್ತೆ ಥರ್ಮಲ್ ಬಳಸಿ ಇಡೀ ಜಾಲವನ್ನ ಸಮತೋಲನದಲ್ಲಿ ಇಡ್ಲಾಗತ್ತೆ. ಇದೊಂದು ಅತ್ಯಂತ ಸಂಕೀರ್ಣವಾದ ಆಟೋಮೇಟೆಡ್ ಪ್ರಕ್ರಿಯೆ ಅಂತ ಹೇಳ್ಬಹುದು. ಹೌದು, ಖಂಡಿತ. ಸರಿ, ನಾವು ಚರ್ಚಿಸಿದ ಈ 120 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಒಮ್ಮೆ ಕ್ರೋಢೀಕರಿಸೋಣ. 1902ರಲ್ಲಿ ಶಿವನ ಸಮುದ್ರದ ಒಂದು ಜಲವಿದ್ಯುತ್ ಘಟಕದಿಂದ ಶುರುವಾದ ಈ ಪಯಣ ಕೆಜಿಎಫ್ನ ಬೃಹತ್ ಚಿನ್ನದ ಗಣಿಗಳಿಗೆ ಕಾವೇರಿಯ ಶಕ್ತಿಯನ್ನ ಪಂಪ್ ಮಾಡೋದರ ಮೂಲಕ ನಾಂದಿ ಹಾಡಿತು. ನಂತರ 1957ರಲ್ಲಿ ಕೆಇಬಿ ಮೂಲಕ ಹಳ್ಳಿಗೂ ಕಂಬಗಳು ತಲುಪಿ ಸಾಮಾಜಿಕ ಕ್ರಾಂತಿಯಾಯಿತು. ಬೇಡಿಕೆ ಮಿತಿಮೀರಿದಾಗ ಶರಾವತಿಯಂತಹ ಅಣೆಕಟ್ಟುಗಳು ಮತ್ತೆ ರಾಯಚೂರಿನ ಬೃಹತ್ ಥರ್ಮಲ್ ಚಿಮಣಿಗಳು ತಲೆ ಎತ್ತಿದುವು. ಆಡಳಿತದ ಭಾರ ಹೆಚ್ಚಾದಾಗ 1999ರಲ್ಲಿ ವ್ಯವಸ್ಥೆಯನ್ನ ವಿಭಜಿಸಿ ದಕ್ಷತೆ ತರಲಾಯಿತು. ಮತ್ತೆ ಇಂದು ನಾವು ಬೃಹತ್ ಪಾವಗಡ ಸೋಲಾರ್ ಪಾರ್ಕ್ನ ಮೂಲಕ ಹಸಿರು ಭವಿಷ್ಯದತ್ತ ಹೆಜ್ಜೆ ಹಾಕ್ತಾ ಇದ್ದೇವೆ. ಖಂಡಿತ. ತಂತ್ರಜ್ಞಾನದ ಬದಲಾವಣೆ, ಆರ್ಥಿಕ ಸವಾಲುಗಳು ಮತ್ತೆ ಆಡಳಿತಾತ್ಮಕ ಸುಧಾರಣೆಗಳ ಈ ನಿರಂತರ ಸರಪಳಿಯೇ ಇಂದು ನಾವು ಆರಾಮಾಗಿ ಸ್ವಿಚ್ ಹಾಕಿದ ತಕ್ಷಣ ನಮ್ಮ ಕೋಣಗಳಲ್ಲಿ ದೀಪ ಬೆಳಗಲು ಕಾರಣ. ನಿಜ. ಈ ಪ್ರತಿಯೊಂದು ಬೆಳಕಿನ ಕಿರಣದ ಹಿಂದೆಯೂ ಅಸಂಖ್ಯಾತ ಇಂಜಿನಿಯರ್ಗಳ ಬುದ್ಧಿ ಮತ್ತೆ ಕಾರ್ಮಿಕರ ಬೆವರು ಮತ್ತೆ ನೂರಾರು ವರ್ಷಗಳ ಇತಿಹಾಸ ಅಡಗಿದೆ ಅನ್ನೋದನ್ನ ನಾವೆಲ್ಲರೂ ಮರೆಯುವಂತಿಲ್ಲ. ಇದು ನಿಜಕ್ಕೂ ಪ್ರತಿದಿನ ನಾವು ಅನುಭವಿಸುವ, ಆದ್ರೆ ಎಂದೂ ಗಮನಿಸದ ವಿಸ್ಮಯ ಅಲ್ವಾ? ಹೌದು. ಆದ್ರೆ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಮತ್ತು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಅದೇನು? ನೋಡಿ, ಕೇವಲ 120 ವರ್ಷಗಳಲ್ಲಿ ನದಿ ನೀರಿನಿಂದ ಆರಂಭಿಸಿ ಭೂಮಿಯೊಳಗಿನ ಕಲ್ಲಿದ್ದಲನ್ನು ಉರಿಸಿ ಈಗ ನೇರವಾಗಿ ಕೋಟ್ಯಾಂತರ ಮೈಲಿ ದೂರವಿರುವ ಸೂರ್ಯನ ಕಿರಣಗಳಿಂದ ಶಕ್ತಿ ಪಡೆಯುವ ಹಂತಕ್ಕೆ ತಲುಪಿದ್ದೇವೆ. ಹಾಗಾದರೆ ಭವಿಷ್ಯದಲ್ಲಿ, ಅಂದ್ರೆ ಇನ್ನು 100 ಅಥವಾ 200 ವರ್ಷಗಳ ನಂತರ ಮನೆಗಳನ್ನ ಬೆಳಗುವ ಆ ಹೊಸ ಶಕ್ತಿ ಯಾವುದಾಗಿರಬಹುದು? ಯೋಚನೆ ಮಾಡಬೇಕಾದ ವಿಷಯವೇ. ಅದು ಕೇವಲ ಗಾಳಿಯಲ್ಲಿನ ಶಕ್ತಿನಾ, ಅಥವಾ ಸಣ್ಣ ಮೈಕ್ರೋ ನ್ಯೂಕ್ಲಿಯರ್ ರಿಯಾಕ್ಟರ್ಗಳೇ, ಅಥವಾ ಬಾಹ್ಯಾಕಾಶದಲ್ಲೇ ಸೌರಶಕ್ತಿ ಸಂಗ್ರಹಿಸಿ ಭೂಮಿಗೆ ವೈರ್ಲೆಸ್ ಮೂಲಕ ಕಳುಹಿಸುವ ನಾವಿನ್ನು ಊಹಿಸಲು ಕೂಡ ಸಾಧ್ಯವಾಗದಂತಹ ಬೇರ್ಯಾವುದೋ ಅದೃಶ್ಯ ತಂತ್ರಜ್ಞಾನವೇ? ಭವಿಷ್ಯದಲ್ಲಿ ಏನಾದರೂ ಆಗ್ಬೋದು. ಖಂಡಿತ. ಕಾವೇರಿ ನದಿಯಿಂದ ಶುರುವಾದ ಈ ವಿದ್ಯುತ್ ಹರಿವು ಭವಿಷ್ಯದಲ್ಲಿ ಇನ್ನೆಲ್ಲಿಗೆ ತಲುಪಬಹುದು ಎಂಬ ಈ ರೋಮಾಂಚಕಾರಿ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ